MMB ಬಯೋ ಅಗ್ರಿ ಅಂತ ನಮ್ದು ಯೂಟ್ಯೂಬ್ ಇದೆ. ಪ್ರತಿಯೊಬ್ಬ ರೈತರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ. ಈ ಪ್ರಾಡಕ್ಟ್ಗೆ ದುಡ್ಡು ಕೊಟ್ಟಿದ್ದೀರಾ ನೀವು? ಇದಕ್ಕೆ ಬೆಲೆ ಇದೆಯಾ ದುಡ್ಡಿಗೆ? ಸರ್ ನಾನು ಹೇಳ ಹೇಳಿ ಸರ್. ಏನೋ ನಾವು ಕೊಟ್ಟಿರೋದು ಲೆಕ್ಕ ಇಲ್ಲ, ಆ ರೀತಿ ನಮಗೆ ಸೌಕರ್ಯ ಆಗ್ತಾ ಇದೆ. ಬೇರೆ ಕಡೆ ಲೆಕ್ಕ ಹಾಕೊಂಡ್ರೆ ಅದ್ರಲ್ಲಿ ಕಾಲ್ ಭಾಗ ಇಲ್ಲ, ಕಾಲ್ ಭಾಗ ಇಲ್ಲ. ತುಂಬಾ ಉಳಿತಾಯ ಆಗಿದೆ, ತುಂಬಾನೇ ಉಳಿತಾಯ. ನಮಸ್ತೆ ರೈತ ಬಾಂಧವರಿಗೆ. ನಾವು MMB ಪ್ರಾಡಕ್ಟ್ ಬೆಂಗಳೂರಿಂದ ಬಂದಿದ್ದೀವಿ, ಮೈಕ್ರೋಬಿಯಲ್ ಮೈನಿಂಗ್ ಬಯೋಟೆಕ್. ಈಗ ರೈತರು ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತರಿಗೂ ಸಮಸ್ಯೆ ಇದೆ. ಕ್ಯಾಪ್ಸಿಕಮ್, ಟೊಮೆಟೊ ಎಲ್ಲಾ ಬೆಳೆಗೂ ಅದಕ್ಕೆ ಸಮಸ್ಯೆ ಇರೋದ್ರಿಂದ ನಾವು MMB ಬಯೋ ಪ್ರಾಡಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದು ಎಲ್ಲ ಕಡೆ ಇದು ಅಂಗಡಿಗಳಲ್ಲಿ ಸಿಗುತ್ತೆ. ಚಿಂತಾಮಣಿ ಎಲ್ಲ ಏರಿಯಾದಲ್ಲಿ ಸಿಗುತ್ತೆ, ಕೋಲಾರ ಸಿಗುತ್ತೆ, ದಿಬ್ಬೂರಹಳ್ಳಿ ಸಿಗುತ್ತೆ, ಮುಳಬಾಗಲು, ಚಿಂತಾಮಣಿ ಎಲ್ಲ, ಚೇಳೂರು, ಬಾಗೇಪಲ್ಲಿ ಎಲ್ಲಾ ಏರಿಯಾದಲ್ಲೂ ಸಿಗುತ್ತೆ. ಇದರಿಂದ ಏನು ಅನುಕೂಲ ಅಂತ ಈಗ ನಾವ್ ಹೇಳಿದ್ರೆ ನಿಮ್ಗೆ ಏನೋ ಇವ್ರು ಕಮರ್ಷಿಯಲ್ ಮಾಡ್ತಾರೆ ಅನ್ಕೊಂತಾರೆ. ಈಗ ರೈತರು ಎಲ್ಲ ಪೆಸ್ಟಿಸೈಡ್ಸು, ಫಂಗಿಸೈಡು, ಫರ್ಟಿಲೈಸರ್ ಎಲ್ಲ ಹಾಕಿ ಸುಸ್ತಾಗಿದ್ದಾರೆ. ಜಾಬ್ ಕತ್ರೆ ಆಗುತ್ತೆ ಹೊರತು ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಸೈಂಟಿಸ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ. ಈಗ ಹೊಸದಾಗಿ ಅಂಟರ್ ಅಂತ ಕೊಟ್ಟಿದ್ದಾರೆ ಪ್ರಾಡಕ್ಟ್. ಇದು ಏನು ಟ್ರಿಪ್ಸು, ಮೈಟ್ಸ್ ಎಲ್ಲ, ಬ್ಲ್ಯಾಕ್ ಟ್ರಿಪ್ಸು, ವೈಟ್ ಪ್ಲೇ ಎಲ್ಲ ಹೋಗ್ತಾ ಇದೆ. ರೆಡ್ ಮೈಟು ಎಲ್ಲ ಹೋಗ್ತಾ ಇದೆ ಇದರಿಂದ. ಈಗ ರೈತರು ಇವರು ಉಪಯೋಗಿಸಿದ್ದಾರೆ ರೈತರು. ನಾವು ಹೊಸದಾಗಿ ಏನು ಇದು ಮಾಡ್ತಾ ಇಲ್ಲ. ಇದು 1000 ಟ್ರಯಲ್ ನೋಡಿದ್ಮೇಲೆ ನಾವು ಇವರಿಗೆ ಕೊಟ್ಟಿರೋದು. ಈಗ ಕಮರ್ಷಿಯಲ್ ಕೂಡ ಬಿಡ್ತಾ ಇದೀವಿ. ಈಗ ಈ ತಿಂಗಳಿಂದ ಕಮರ್ಷಿಯಲ್ ಡೀಲರ್ಗಳಿಗೆ ಕೊಡ್ತಾ ಇದೀವಿ. ಈ ಸಮಸ್ಯೆಗೆ ಎಂತೆಂತ ಔಷಧಿನೂ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ. ಅದ್ರ ಹೆಸರು ಹೇಳೋದು ಬೇಡ, ನಾವು ಏನೇನೋ ಮಾಡ್ತಾ ಇದ್ದಾರೆ. ಎಲ್ಲಾ ಕಂಪನಿ ಕೆಮಿಕಲ್ಲು ಯೂಸ್ ಮಾಡಿದ್ದಾರೆ, ಬಟ್ ಇದು ಕಂಟ್ರೋಲ್ ಆಗಲಿಲ್ಲ. ನೋಡಿ ಈ ತರ ಆಗ್ತಾ ಇದೆ. ಮತ್ತೆ ಮೊದಲು ನೋಡಿ ಈ ತರ ಆಗ್ತಾ ಇತ್ತು ಈ ತೋಟದಲ್ಲಿ. ನೋಡಿ ಈ ತರ ನೋಡಿ ಅಲ್ವಾ, ಇದೆಲ್ಲ ಟ್ರಿಪ್ಸು, ಮೈಟ್ಸು, ವೈಟ್ ಪ್ಲೇ. ನೋಡಿ ವೈಟ್ ಪ್ಲೇ ಕೂಡ ಮೇಲೆ ಸತ್ತಿರೋದು ನೋಡಿ, ಇದೆಲ್ಲ ವೈಟ್ ಪ್ಲೇ. ಈ ತರ ಸಮಸ್ಯೆಗಳಿಗೆಲ್ಲ ಈ ಪ್ರಾಡಕ್ಟ್ ಇದು. ಈಗ ನಮ್ಮ ಈ ಪ್ರಾಡಕ್ಟ್ ನ ಗೇರ್ ಸಿಸ್ಟಮ್ ಬಳಸಿದ್ದಾರೆ ಇವರು. ಗೇರ್ ಸಿಸ್ಟಮ್ 1 2 3 3 ಬಳಸಿದ್ದಾರೆ ಇದಕ್ಕೆ. ಆಮೇಲೆ ಸುಪ್ರೀಂ ಕೂಡ ಸ್ಪ್ರೇ ಮಾಡಿದ್ದಾರೆ ಇದಕ್ಕೆ. ಮತ್ತೆ ಫ್ಲವರ್ ಅಲ್ಲಿ ಬ್ಲಾಕ್ ಟ್ರಿಪ್ ಸಿಕ್ಕಾಪಟ್ಟೆ ಇತ್ತು. ಅವರೇ ರೈತರು ಹೇಳ್ತಾರೆ. ಈಗ ನಾವೇನ್ ಹೇಳೋದು ಇದೇನಿಲ್ಲ, ಅವರೇ ಹೇಳ್ತಾರೆ. ಕೇಳಿ ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ ನಮ್ಮ ಪ್ರಾಡಕ್ಟ್ ಇಂದ. ಈ ಪ್ರತಿಯೊಬ್ಬ ರೈತರು ಬಿಲೀವ್ ಮಾಡ್ಬೇಕು. ರೈತರು ಹೇಳಿದ್ರೆ ಬಿಲೀವ್ ಮಾಡ್ಲೇಬೇಕು. ನಾವು ಅನುಭವಿಸಿದ್ದಾರೆ ಯಾವ ತರ ಇದೆ. ಈಗ ರೈತರು ಸೀನಪ್ಪ ಅಂತ ಹೇಳಿ ಸರ್, ನಿಮ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಸರ್. ನಮ್ದು ಶಿಡ್ಲಘಟ್ಟ ತಾಲೂಕು, ಸಾರ್ಲಿ ಹೋಬಳಿ, ಬಂದಾರ್ಲಹಳ್ಳಿ ಅಂತ ಗ್ರಾಮ. ಈ ಗ್ರಾಮದಲ್ಲಿ ಒಂದು 18,000 ಸಸಿ ನಾನು ಹಾಕಿದ್ದೀನಿ. ಕ್ಯಾಪ್ಸಿಕಮ್ 2 ತಿಂಗಳು 10 ದಿವಸ ಆಗಿದೆ. ಈಗ ಚೆನ್ನಾಗಿ ಹೀಲ್ಡ್ ಏನೋ ಬಂದಿದೆ. ಮೊದಲು ಎಲ್ಲ ಥರ ನಾನು ಕೆಮಿಕಲ್ನ ಉಪಯೋಗಿಸಿ ನಷ್ಟ ರೀತಿಯಲ್ಲಿ ನಾನು ಕಂಡೆ. ನಂತರ ನನಗೆ ಗೊತ್ತಾಯಿತು ಈ MMB ಏನಿದೆ ಅದಕ್ಕೆ ಹೋಗಿ ನಾನು ಡಾಕ್ಟರ್ನ ಚಂದ್ರಪಾಲ್ ಅನ್ನೋರನ್ನ ನಾನು ಮೀಟ್ ಮಾಡಿ, ಸರ್ ಇದು ಕೇಳಿದ್ದಕ್ಕೆ ಇದು ನೀವು ಹೊಡೀರಿ ಅಂತ ಹೇಳ್ಬಿಟ್ಟು ಅವರು ಹಂಟರ್ ಮತ್ತು ಇನ್ನೊಂದು ಯಾವುದು ಸುಪ್ರೀಂ ಇದು 2 ನನಗೆ ಕೊಟ್ಟಮೇಲೆ ಇದು ಇರ್ತಕ್ಕಂಥದ್ದು ಎಲ್ಲ ಟ್ರಿಪ್ಸ್ ಇರ್ಬೋದು, ಆಮೇಲೆ ಮೈಟ್ಸ್ ಇರ್ಬೋದು, ಬ್ಲ್ಯಾಕ್ ಟ್ರಿಪ್ಸ್ ಇರ್ಬೋದು, ರೆಡ್ ಇರ್ಬೋದು, ಎಲ್ಲನೂ ಕಂಪ್ಲೀಟ್ ಎಲ್ಲ ಕಂಟ್ರೋಲ್ ಬಂದಿದೆ. ಈಗ ನಾನು ತುಂಬ ಖುಷಿ ಆಗ್ತಾ ಇದೆ. ಆ ಪ್ರಾಡಕ್ಟ್ನ ಎಲ್ಲರೂ ಉಪಯೋಗಿಸಿ ಚೆನ್ನಾಗಿ ರೈತರೆಲ್ಲ ಬದುಕಿ ಬೇರೆದನ್ನೆಲ್ಲ ನಷ್ಟ ಮಾಡ್ಕೊಳ್ದೇನೆ ಇದನ್ನು ತಗೊಂಡು ಉಪಯೋಗಿಸಿ ಬೆಳೆ ತಗೊಂಡು ಸಂತೋಷವಾಗಿರಿ, ಇಷ್ಟಂತೂ ನಾನು ಹೇಳ್ಬೋದು. ಮತ್ತೆ ಏನೇನು ಇತ್ತು ತೋರಿಸಿ ಸರ್ ಗಿಡದಲ್ಲಿ? ಬ್ಲ್ಯಾಕ್ ಟ್ರಿಪ್ಸ್ ಎಲ್ಲ ಫ್ಲವರ್ ಅಲ್ಲಿ ನೋಡಿ, ಈ ಒಂದು ಹೂ ತಗೊಂಡ್ರೆ ಅದ್ರ ತುಂಬಾನು ಫುಲ್ ಬ್ಲ್ಯಾಕ್ ಟ್ರಿಪ್ಸ್ ಇರ್ತಾ ಇತ್ತು. ಮತ್ತೆ ಎಲೆಗಳಲ್ಲಿ ವೈಟ್ ಕಣ್ಣಿಗೆ ಕಾಣಲ್ಲ, ಆ ತರ ಇತ್ತು. ಈಗ ಎಲ್ಲೋ ಹೋಗಿ ಹೊಸ ಚಿಗುರು ಬಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಫಸಲು ಬರ್ತಾ ಇದೆ. ಅದನ್ನ ದಯವಿಟ್ಟು ರೈತರು ಯಾರೂ ಕನ್ಫ್ಯೂಷನ್ ಮಾಡ್ಕೊಂಡೇನೆ
ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಅವ್ರದ್ದು ಪ್ರಾಡಕ್ಟ್ನ ಉಪಯೋಗಿಸಿ ಚೆನ್ನಾಗಿ ಅಂತ ನಾನು ಭಗವಂತನಲ್ಲಿ ಬೇಡ್ತೀನಿ ಅಷ್ಟೇ. ಆಮೇಲೆ ಗೇರು ಎಷ್ಟು ಗೇರ್? ಗೇರ್ ನಾನು ಈಗ ಫಸ್ಟ್ ಸೆಕೆಂಡ್ ಥರ್ಡ್ ಗೇರ್ನ ನಾನು ಉಪಯೋಗಿಸ್ತೀನಿ 2 ತಿಂಗಳಲ್ಲಿ. ಮತ್ತೆ ಈಗ 4th 5th ಹೇಳಿದ್ದಾರೆ ಉಪಯೋಗಿಸ್ತೀನಿ. ಉಪಯೋಗಿಸ್ತೀರಾ? 6 ದಿವಸ ಆಗಿದೆ ಈಗ ಮಾಡಿ. ಈಗ ಯಾವ ಕಾರಣಕ್ಕೂ ನಮ್ಮಲ್ಲಿ ಟ್ರಿಪ್ಸ್ ಆಗ್ಲಿ ಮೈಟ್ಸ್ ಆಗ್ಲಿ ಯಾವ್ದು ಇಲ್ಲ. ಯಾರು ಬೇಕಾದ್ರೂ ಬಂದು ನೋಡ್ಬೋದು ಪ್ರಾಕ್ಟಿಕಲ್ ಆಗಿ, ಅದೇನು ತೊಂದರೆ ಏನಿಲ್ಲ. ಹಾಗೆ ಇದು ಹೊಸ ಪದ್ಧತಿ ಒಂದು ಮಾಡಿದಿರಲ್ವಾ, ಇದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಏನು ನಮ್ಗೆ ಉಳಿತಾಯ ಆಗುತ್ತೆ ಇದು? ನೋಡಿ ಇದು ನಮ್ಗೆ ನೋಡಿದ್ವಲ್ಲ, ಇದು ಎಲ್ಲ ಗೂಟ ಹಾಕ್ತಾರೆ. ದ್ರಾಕ್ಷಿ ಚಪ್ರ ಇತ್ತು, ನಾವ್ ಅದನ್ನ ಉಪಯೋಗಿಸ್ಬಿಟ್ಟು ಒಂದೊಂದು ಕಂಬಿ ಹಾಕ್ಬಿಟ್ಟು ಅದಕ್ಕೆ ಎಳೆದು ಕಟ್ಟಿದೀವಿ. ಈಗ ಏನಾಗಿತ್ತು, ದಾರ ನಮ್ಗೆ ಚಪ್ರ ಕಟ್ಟಬೇಕಾಗಿತ್ತು ಕೆಳಗಡೆಯಿಂದ. ಸುಮಾರು 7 ಅಡಿ ನಮ್ಗೆ ದಾರ ಬೇಕಾಗಿತ್ತು. ಇವಾಗ ನಮ್ಗೆ 2.5 ಅಡಿ ದಾರ ಇದ್ರೆ ಸಾಕು, ಮತ್ತೆ ಇನ್ನೊಂದು ಕಟ್ಟು 1.5 ಅಡಿ ಇದ್ರೆ ಸಾಕು. ಅದ್ರ ನಂತರ ಗಿಡ ಬೆಳೆದಾಗ ಮತ್ತೆ ಅದು 2.5 ಅಡಿಗೆ ಹಾಕೋತೀವಿ. ಬಟ್ ನಮ್ಗೆ ಏನಾಗುತ್ತೆ, ಸಿಕ್ಕಾಪಟ್ಟೆ ಉಳಿತಾಯ ಆಗುತ್ತೆ ಇದರಲ್ಲಿ. ಒಂದು ಮೂಟೆ ತಂದ್ರೆ ಮ್ಯಾಕ್ಸಿಮಮ್ ಒಂದು 2-3 ಟೈಪ್ ಮಾಡ್ಬೋದು ನಾವು. ಹಾಗೆ ಲೇಬರ್ ಉಳಿತಾಯ ಆಯ್ತು, ದಾರ ಉಳಿತಾಯ ಆಯ್ತು, ಟೈಮ್ ಉಳಿತಾಯ ಆಯ್ತು. ಇಲ್ಲಾಂದ್ರೆ ಇಲ್ಲಿಂದ ಕೆಳಗಡೆಯಿಂದ ಬಗ್ಗಿ ಕಟ್ಬೇಕಂದ್ರೆ ನಾನು ನೋಡ್ದಲ್ಲ ಮಾಡಿದ್ದಾರೆ. ಈ ಐಡಿಯಾ ಮಾಡಿಲ್ಲ ಅವರು. ನಾವು ಅದನ್ನ ಹೊಸದಾಗಿ ನಾನೇ ಅದನ್ನ ಉಪಯೋಗಿಸ್ಬಿಟ್ಟು ಹಿಂಗ್ ಮಾಡೋಣ ಅಂತ ಮಾಡಿರೋದು. ಇದು ನೋಡಿ, ಕಂಬಿ ಚೆನ್ನಾಗಿದೆ, ಅಲ್ಲಲ್ಲಿ ಕಂಬಿ ಹಾಕಿದೀರಾ ಮೇಲೆ. ಈ ಕಂಬಿ ಅಲ್ಲಾಡದೇ ಇಲ್ಲ ಈಗ ನೋಡಿ, ಎಲ್ಲೂ ಶೇಕ್ ಆಗ. ಈಗ ಚಪ್ರ ಕೂಡ ಇದು ಅಲ್ಲಾಡಲ್ಲ, ಯಾಕಂದ್ರೆ ಹಿಡ್ಕೊಂಡಿರ್ತದೆ. ಇದನ್ನು ಟೈಟ್ ಇದೆ, ಅದೇ ಎಲ್ಲ ಹಿಡ್ಕೊಂಡಿದೆ. ಎಲ್ಲ ಲಾಕ್ ಮಾಡ್ಬಿಟ್ಟಿದೀವಿ. ಅದೇ ಮತ್ತೆ ನೀವು ವೈಟ್ ಪ್ಯಾಗೆ ಇದು ಕೂಡ ಹಾಕಿದೀವಿ. ಇದು ಹಾಕಿದೀವಿ. ಚೆನ್ನಾಗಿ ಮಾಡಿದೀರಾ ಸರ್, ತುಂಬಾ ಸಂತೋಷ. ಹಾಗೆ ಇದು ಇದೀಗ ಬರಲ್ಲ, ನೆಕ್ಸ್ಟ್ ಮೊದಲು ಸರ್ ನಾವು ಕೆಮಿಕಲ್ ಹೊಡೆದು ನಮ್ಗೆ ಸರಿಯಾಗಿ ಯಾವ್ದು ಕೆಲಸ ಮಾಡದೇ ಇರೋದ್ರಿಂದ ಈ ರೀತಿ ಆಯ್ತು. ಈಗೆಲ್ಲ ಹೊಸದಾಗಿ ಬರ್ತಾ ಇದೆ, ಎಲ್ಲ ಚೆನ್ನಾಗೇ ಬರ್ತಾ ಇದೆ. ನೀವು ಗಿಡದ ಇದನ್ನ ನೋಡಿ, ಇದರಲ್ಲಿ ತೋರಿಸಿ. ಅಲ್ಲ ಎಲ್ಲ ತೋರಿಸಿ, ಹೂಲ ತೋರಿಸಿ. ಇಲ್ಲ ಯಾವ್ದ್ರಲ್ಲಿ ಇಲ್ಲ, ಮೊದ್ಲು ಇದಿದೆ ನೋಡಿ. ನೋಡಿ ಅವ್ರ ಮೊಬೈಲ್ ಅಲ್ಲಿ ಇಷ್ಟಿದೆ, ಈಗ ಒಂದು ಇಲ್ಲ ನೋಡಿ. ಹೀಲ್ಡ್ನ ತೋರಿಸಿ ಸರ್, ನೋಡಿ ಗಿಡದಲ್ಲಿ ಹೀಲ್ಡ್ ತೋರಿಸಿ ಹೇಗೆ ಡೆವಲಪ್ ಆಗಿದೆ ಅಂತ ನೋಡಿ. ಎಲ್ಲ ಗಿಡದಲ್ಲೂ ಅಷ್ಟೇ ನೋಡಿ, ಸೂಪರ್. ಎಲ್ಲ ಬೆಡ್ ಮೇಲೆ ಕೂತ್ಬಿಟ್ಟಿದೆ ಎಲ್ಲ. ನೋಡಿ ಹೀಲ್ಡ್ ತೋರಿಸಿ ಎಲ್ಲ ನೋಡಿ. ಒಂದೊಂದ್ರಲ್ಲಿ 50 ಇದೆ. ಹಾಗೆ ಏನಾಗಿದೆ ಗೊತ್ತಾ ಸರ್, ಈಗ ಈ ಕೆಮಿಕಲ್ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ ಜನ. ಹೌದು, ತುಂಬಾ ಚೆನ್ನಾಗಿ ಮಾಡಿದೀರಾ ಇದು. ಅದೇ ಈ ಬೆಡ್ ಮತ್ತೆ ಈ ಪೇಪರು ನೋಡಿ, ಇದೆಲ್ಲ ಫುಲ್ ಟ್ರಿಪ್ಸ್ ಆಗ್ಬಿಟ್ಟಿತ್ತು ಸರ್. ಕಂಟ್ರೋಲ್ ಬಂದಿ ನೋಡಿ, ಹೊಸದ್ ಬರ್ತಾ ಇದೆ ಚಿಗುರೀಗ. ಎಲ್ಲ ದಿನ ನೋಡ್ತಾ ಇದೀನಲ್ಲ, ಹೊಸ ಚಿಗುರು ಬರ್ತಾ ಇದೆ ಈಗ. ಒಳ್ಳೆ ಹೀಲ್ಡ್ ಆಗುತ್ತೆ ನೋಡಿ. ಕಿತ್ತೋಗಿದೆ ಎಲ್ಲ, ಒಣಗೊಂಡ್ಬಿಟ್ಟಿದೆ ಎಲ್ಲ ಕಾಯಿ ನೋಡಿ. ಸ್ವಲ್ಪ ಗಿಡ ಎಲ್ಲ ಹಂಗೆ ಕೆಳಗೆ ಬಿದ್ದೋಗಿದೆ. ಕಟ್ಬೇಕೀಗ ಇನ್ನೊಂದ್ಸಾರಿ. ಈಗ ನಿಮ್ಗೆ ಖರ್ಚು ಕಡಿಮೆ ಆಗಿದೆಯಲ್ಲ ಇದರಿಂದ? ತುಂಬಾ ಕಡಿಮೆ ಸರ್, ತುಂಬಾನೇ ಕಡಿಮೆ. ಆಮೇಲೆ ಈ ಪ್ರಾಡಕ್ಟ್ಗೆ ದುಡ್ಡು ಕೊಟ್ಟಿದ್ದೀರಾ ನೀವು? ಇದಕ್ಕೆ ಬೆಲೆ ಇದೆಯಾ ದುಡ್ಡಿಗೆ ಸರ್? ನಾನು ಹೇಳ ಏನೋ ನಾವು ಕೊಟ್ಟಿರೋದು ಲೆಕ್ಕ ಇಲ್ಲ, ಆ ರೀತಿ ನಮಗೆ ಸೌಕರ್ಯ ಆಗ್ತಾ ಇದೆ. ಬೇರೆ ಕಡೆ ಲೆಕ್ಕ ಹಾಕೊಂಡ್ರೆ ಅದ್ರಲ್ಲಿ ಕಾಲ್ ಭಾಗ ಇಲ್ಲ. ತುಂಬಾ ಉಳಿತಾಯ ಆಗಿದೆ, ತುಂಬಾನೇ ಉಳಿತಾಯ. ಅದರಿಂದ ನೋಡಿ ರೈತರು ದುಡ್ಡು ಕೊಟ್ಟು ಎಲ್ಲರೂ ನೋಡ್ಲಿ, ತೋಟ ನೋಡ್ಲಿ, ಆಮೇಲೆ ನೋಡಿ ಅದು ಹೆಂಗೆ ಯಾವ ತರ ಹಿಡಿದಿದೆ ನೋಡಿ ಕಾಯಿ ಹೆಂಗಿದೆ ನೋಡಿ. ಚೆನ್ನಾಗಿದೆ ಸರ್, ತುಂಬಾ ಸಂತೋಷ. ನೀವೆಲ್ಲ ಓಡಾಡಿದ್ದೀರಲ್ಲ, ನಿಮ್ಗೂ. ಆಮೇಲೆ ನಿಮ್ ಮೊಬೈಲ್ ನಂಬರ್ ಸ್ವಲ್ಪ ಹೇಳಿ, ಯಾರಾದ್ರೂ ರೈತರು ಫೋನ್ ಮಾಡಿದ್ರೆ ನಿಮ್ ಮೊಬೈಲ್ ನಂಬರ್ 7892102124 78 92 10 21 24. ನಿಮ್ಮ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡಿ. ನಿಮ್ಮ ಅಡ್ರೆಸ್ ಇಲ್ಲಿ. ನಮ್ದು ತೋಟ ಇರೋದು ಶಿಡ್ಲಘಟ್ಟ ತಾಲೂಕು, ಸಾದ್ಲಿ ಹೋಬಳಿ, బందార్లహళ్లి గ్రామ. సాద్లింద ಒಂದು 3 కిలోమీటర్ ఇರ್ತದೆ. నమస్తే, మేము ఎంఎంబి కంపెనీ నుంచి వచ్చినాము. ఇక్కడ బాగేపల్లి పక్కల దిబ్బురహళ్లి, సాద్లి పక్కల బందార్లహళ్లి దగ్గర ఉన్నాము. రైతు వచ్చి సీనప్ప వాళ్ళు పెద్ద రైతు, 30 acres ఉంది. 30 acre ల్యాండ్ లార్డ్. వీళ్ళు తలతలాంతో ఇంకా వ్యవసాయమే చేసుకొని వచ్చినారు. వీళ్ళు ఏమైందంటే మా సైంటిస్ట్ క్లోజ్ గా ఉన్నారు. వీళ్ళకి సైంటిస్ట్ దగ్గర వచ్చినప్పుడు ఇలా ఏం చెట్టు, నేరల చెట్టు, మామిడి చెట్టు, టెంకాయ చెట్లకి అంతా నల్ల మనిషి వచ్చింది. ఫుల్ ఏం ఉదురుతుండే. అప్పుడేమి అడిగినారు, ఏం చేయాలి సార్, ఇది చాలా ప్రాబ్లం ఉంది, ఏదేదో కెమికల్ యూస్ చేస్తుంది, రాలే మాకు కంట్రోల్ కాలే అన్నప్పుడు తర్వాత ఇది సుప్రీం అనే ప్రోడక్ట్ ని ఇచ్చినారు. స్ప్రే చేసిన తర్వాత అంతా పోయింది.
పువ్వు చూడండి చెప్పండి సార్ శ్రీనప్ప గారు, మీరు దయపెట్టి ఈ సుప్రీం ఎట్లా ప్రోడక్ట్ అనేది మీరు కొంచెం చెప్పండి. ఏమి ఈ సుప్రీం అనేది చెప్పండి. ఎంబీఎంఈ కంపెనీ ఇంకా వచ్చింది. సార్ని అడిగినప్పుడు ఈ నల్ల మచ్చ విపరీతం అయిపోయింది. బోర్డుది బూడిది నల్లది ఫుల్ గా టెంకాయ చెట్ల, నేడు చెట్ల, మామిడి చెట్ల అంతా. తర్వాత ఇది సుప్రీం తీసుకుని వచ్చి కొట్టినాక అది నల్లది పోయింది, అన్ని పోయింది. ఆ పువ్వు అయితే విపరీతం వచ్చేసింది. చాలా బాగుంది. మా చంద్రపాల సార్ మాకు చాలా సాయం చేసిండారు. చాలా మంచి ప్రొడక్ట్ ఇచ్చిండారు. దాని నుంచి మేము ఈసారి బాగా ఫలం తింటాం. టెంకాయ చెట్టు కూడా పోయింది. ఫుల్ బుడిది ఉండే కంప్లీట్. ఇది చూడండి సార్, అది పండు సెట్ కొట్టిండాము. దీనికి కొట్టిండాము. అక్కడ చిన్న చెట్టు చూడండి ఎన్ని వచ్చింది కాయలు. అక్కడ విపరీతం కాయ ఉంది చూడండి. చూపిస్తాం పదండి. అన్నిటికీ స్ప్రే చేసిండాము. ఇది ఒకటో రెండు ఉండే పడిపోయింది. అక్కడ చూడండి చాలా జోరుగా ఉంది. చూడండి పువ్వ వాలిపోతా ఉంది అంతా. ఏం ఎక్కడ కొమ్మలు ఉంటాయో లేదో తెలీదు, అట్లుంది పువ్వ. అంత పసులు వస్తుంది. అంత పసులు విపరీతము. అయ్యో మూనుగు చెట్టు విపరీతం కాయిడ్చా. చాలా బాగా వచ్చింది. చంద్రపాల్ గారికి చాలా థ్యాంక్స్. మాకు చూడండి సార్, ఈ చిన్న చెట్టు దీనికి కొట్టింటిమి. దీనికి ఎట్లా పువ్వు వచ్చింది, ఎట్లా కాయ వచ్చింది చూడండి. అబ్బా పోయింది చూడండి ఎన్ని ఉన్నాయి. కొట్టినాక అంత పువ్వు అంతా అట్లే నిలిచిపోయి కుదురకుండా. ఇంకా పిందులు వస్తూనే ఉన్నాయి చూడండి. ఎక్సలెంట్ పడిపోతుంది సార్. మానిది కడతాం, మాన్ కట్టాలి లేకపోతే పోయా. కట్లేసి కింద చూడండి సార్. ఏమి చాలా బాగుంది సార్. వేరే ఫార్మర్ చెప్పండి. క్యాప్సికమ్ కి యూజ్ చేసినారు, కొంచెం ఈ తెలుగులో చెప్పండి సార్ ఎట్లా ఏమి అని. మేము క్యాప్సికమ్ కి యూజ్ చేసిండాము, నేళ్ళ చెట్లకి యూజ్ చేసిండాము, పనస చెట్టుకి యూజ్ చేసిండాము, మామిడి చెట్టుకి యూజ్ చేసిండాము. చాలా బాగుంది అన్ని. ఇప్పుడు చిగురు వచ్చేది అనుకునేదంటే ఈ సుప్రీం కొట్టినాక తిరిగా పువ్వ చిగురు వస్తా ఉంది. అంత బాగుంది ప్రొడక్ట్. అందరూ ఉపయోగించి దీన్ని తీసుకోండి, పొలం తీసుకోండి అంతే. ఇంకా మీకు తక్కువ రేటు ఇది. అదేమి కెమికల్ తర ఏమో కొట్టాలా అది తీసుకొచ్చినది ఏం లేదు. ఒకసారి కొట్టే అంత, మేము 2 సార్లు అంతే చేసింది. ఇది చాలా బాగుంది. ఇప్పటికే ఆ రోగం అనేదే లేదు, అన్ని బాగుంది. నల్లగా వస్తా ఉండే నల్ల రోగం లేదు, బూడిది లేదు, ఏం లేదు. చాలా బాగుంది. చాలా పూతను బాగా వచ్చింది. పూతను బాగా వచ్చింది. ఓకే, థ్యాంక్ యూ. థ్యాంక్ యూ.